ಪ್ರಥಮ PUCಯನ್ನು ಯಶಸ್ವಿಯಾಗಿ ಮುಗಿಸಿ ದ್ವಿತೀಯ PUCಗೆ ಬಂದಿರುವಂತಹ ಕಲಾ ವಿಭಾಗದ ನನ್ನೆಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ PS Studies ಯೂಟ್ಯೂಬ್ ಚಾನಲ್ಗೆ ಮತ್ತು ನಿಮಗೆ ದ್ವಿತೀಯ PUCಗೆ ಕೂಡ ಆತ್ಮೀಯವಾದಂಥ ಒಂದು ಸ್ವಾಗತವನ್ನು ಕೊಡ್ತಾಯಿದ್ದೀನಿ. ನೋಡಿ, ಈ ಒಂದು PS Studies ಯೂಟ್ಯೂಬ್ ಚಾನಲಲ್ಲಿ ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂಥ ಎಲ್ಲ ಒಂದು ವಿಷಯಗಳನ್ನು ನಿಮಗೆ ತಿಳಿಸುವಂಥ ಒಂದು ಪ್ರಯತ್ನವನ್ನು ನಾನು ಮಾಡಿದ್ದೇನೆ. ನೋಡಿ, ದ್ವಿತೀಯ PUCಗೆ ಬಂದಾಗ ರಾಜ್ಯಶಾಸ್ತ್ರ ಪೊಲಿಟಿಕಲ್ ಸೈನ್ಸ್ ಅಂತ ಏನಿದೆ, ಈ ಒಂದು ವಿಷಯದಲ್ಲಿ ಏನೆಲ್ಲ ನಾವು ಪಠ್ಯಕ್ರಮವನ್ನು ಓದಬೇಕು, ಸಿಲೆಬಸ್ಸನ್ನು ಓದಬೇಕು ಅಂತ ನೋಡಿದಾಗ 9 ಅಧ್ಯಾಯಗಳನ್ನು ಕಾಣ್ತೇವೆ. ಅದರಲ್ಲಿ ಮೊದಲನೇ ಅಧ್ಯಾಯ ಭಾರತದ ರಾಜಕೀಯ ವ್ಯವಸ್ಥೆಯ ಉಗಮ ಮತ್ತು ಬೆಳವಣಿಗೆ, ಹಾಗೆ ಎರಡನೇ ಅಧ್ಯಾಯ ಚುನಾವಣೆಗಳು ಮತ್ತು ಭಾರತದಲ್ಲಿ ಪಕ್ಷ ಪದ್ಧತಿ, ಹಾಗೆ ಮೂರನೇ ಅಧ್ಯಾಯ ಭಾರತದಲ್ಲಿ ಆಡಳಿತ ಯಂತ್ರ, ಹಾಗೆ ನಾಲ್ಕನೇ ಅಧ್ಯಾಯ ನೋಡುವಂಥದ್ದು ಸಾಮಾಜಿಕ ಚಳುವಳಿಗಳು ಮತ್ತು ಅವುಗಳ ರಾಜಕೀಯ ಪರಿಣಾಮಗಳು, ಹಾಗೆ ಐದನೇ ಅಧ್ಯಾಯ ರಾಷ್ಟ್ರ ನಿರ್ಮಾಣ ಮತ್ತು ಭಾರತದ ಪ್ರಜಾಸತ್ತೆ ಎದುರಿಸುತ್ತಿರುವ ಸವಾಲುಗಳು, ಹಾಗೆ ಆರನೇ ಅಧ್ಯಾಯಕ್ಕೆ ಬಂದಾಗ ಭಾರತ ರಾಜಕೀಯದ ನೂತನ ಪ್ರವೃತ್ತಿಗಳು ಎಂಬುದನ್ನು ಕಾಣ್ತೇವೆ. ಹಾಗೆ ಏಳನೇ ಅಧ್ಯಾಯಕ್ಕೆ ಬಂದಾಗ ಸಮಕಾಲೀನ ರಾಜಕೀಯ ವಿದ್ಯಮಾನಗಳು ಅದನ್ನು ಕಾಣ್ತೇವೆ. ಎಂಟನೇ ಅಧ್ಯಾಯಕ್ಕೆ ಬಂದಾಗ ಅಂತಾರಾಷ್ಟ್ರೀಯ ಸಂಬಂಧಗಳು ಮತ್ತು ವ್ಯವಸ್ಥೆ, ಈ ಒಂದು ಅಧ್ಯಾಯವನ್ನು ಕಾಣ್ತೇವೆ. 9ನೇ ಅಧ್ಯಾಯ ಭಾರತದ ವಿದೇಶಾಂಗ ನೀತಿ ಅಂತ ಇದೆ. ನೋಡಿ, ಈ ಒಂದು 9 ಅಧ್ಯಾಯಗಳೇನಿದೆ, ಈ 9 ಅಧ್ಯಾಯಗಳ ಬಗ್ಗೆ ಒಂದು ವಿಶ್ಲೇಷಣೆಯನ್ನು ಮಾಡ್ಕೋಬೇಕಾಗುತ್ತೆ. ಆ 9 ಅಧ್ಯಾಯಗಳಲ್ಲಿ ನಾವು ಯಾವೆಲ್ಲ ವಿಚಾರಗಳ ಬಗ್ಗೆ ತಿಳ್ಕೋಬೇಕು ಎಂಬಂಥ ಒಂದು ಅಂಶವನ್ನು ನಾವು ಮೊದಲು ತಿಳ್ಕೊಂಡ್ರೆ, ಸಿಲೆಬಸ್ಸನ್ನು ಅರ್ಥ ಮಾಡಿಕೊಂಡ್ರೆ ನಾವು ಅರ್ಧ ಪಠ್ಯವನ್ನು ಓದಿದಂತೆ ಆಗುತ್ತೆ. ಹಾಗಾಗಿ ವಿದ್ಯಾರ್ಥಿಗಳು ಸಿಲೆಬಸ್ಗೆ ಸಂಬಂಧಪಟ್ಟಂತೆ ಮೊದಲು ಜ್ಞಾನವನ್ನು ಪಡ್ಕೋಬೇಕಾಗುತ್ತೆ. ಇದರ ಬಗ್ಗೆ ಅಧ್ಯಾಯಗಳ ಬಗ್ಗೆ ಹೆಚ್ಚಿನ ಒಂದು ವಿಶ್ಲೇಷಣೆಯನ್ನು ಒಳಗೊಂಡಂತೆ ನಿಮಗೆ ಮಾಹಿತಿ ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೇನೆ. ಸಿಲೆಬಸ್ಸಿಗೆ ಸಂಬಂಧಪಟ್ಟಂಥ ಸಂಪೂರ್ಣವಂಥ ಒಂದು ಮಾಹಿತಿಯನ್ನು ಆ ವಿಡಿಯೋದಲ್ಲಿ ತಿಳಿಸಿದ್ದೇನೆ, ಅದನ್ನು ಗಮನಿಸ್ಕೊಳ್ಳಿ. ಹಾಗೆ ದ್ವಿತೀಯ PUCಯಲ್ಲಿ ಅತಿ ಹೆಚ್ಚು ಅಂಕಗಳನ್ನ ರಾಜ್ಯಶಾಸ್ತ್ರ ವಿಷಯದಲ್ಲಿ ನೀವು ಗಳಿಸುವಂತಾಗಲಿ ಅಂಥೇಳಿ ನಿಮ್ಮೆಲ್ಲರಿಗೂ ಶುಭವನ್ನು ಕೋರ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೇನೆ, ಹಾಗಾಗಿ ಮರಿದೇನೆ ನೋಡಿ. ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ನೀವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ.